ತುಂಬಾ ಚಿಕ್ಕ ವಯಸ್ಸವರಾಗಿದ್ದೆ. 84 ವಿಷಯದಲ್ಲಿ ತುಂಬಾ ಚಿಕ್ಕವರಾಗಿದ್ವಿ ನಾವು. ಆದ್ರೆ ಮೊನ್ನೆ ಅಷ್ಟೇ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಒಂದು ನೈತಿಕ ಪೊಲೀಸ್ಗಿರಿ ವಿಷಯದಲ್ಲಿ ಹೋಗ್ಬಿಟ್ಟು ಅವ್ರಿಗೆ ಪ್ರಶ್ನೆ ಮಾಡಿದಾಗ ಪತ್ರಕರ್ತನಿಗೆ ಅವರು ಏನು ಉತ್ತರ ಕೊಡ್ತಾರೆ ಹೇಳಿ? ಕ್ರಿಯೆಗೆ ಪ್ರತಿಕ್ರಿಯೆ. ಒಬ್ಬ ಚುನಾಯಿತ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಹೇಳಿದ್ರು ಮಾತಾ ಹೇಳ್ಬೇಕಾಗಿರೋ ಮಾತು. 1992 ನಲ್ಲಿ ಒಂದು ಚಿಕ್ಕ ಪ್ರಕರಣ. ನಾನು ಮಾಧವಪುರ ಪೊಲೀಸ್ ಸ್ಟೇಷನ್ ಒಂದು ಘಟನೆ ನಡೆಯಿತು. ಜಾಫರ್ ಶರೀಫ್ ಅವ್ರದ್ದು ಒಂದು ಕಾರ್ಯಕ್ರಮ ಆಯ್ತು, ಅದ್ರಲ್ಲಿ ಒಂದು ಗಲಾಟೆ ಆಯ್ತು. ಸೈಟ್ ಹಂಚು ವಿಚಾರದಲ್ಲಿ ಸರ್ಕಾರಗಳ ಮಧ್ಯೆ ಗಲಾಟೆ ಇತ್ತು. ಹಂಚುವಂತ ಗಲಾಟೆದಲ್ಲಿ ರೈಟಿಂಗ್ ಕೇಸ್ ಆಯ್ತು. 62 ಮೆಂಬರ್ಸ್ ಅರೆಸ್ಟ್ ಮಾಡಿದ್ವಿ. ಅದು ಮುಗಿದು 9 ವರ್ಷ ಆಯ್ತು. 9-10 ವರ್ಷ ಟ್ರಯಲ್ ಮುಗಿಯುವಷ್ಟೊತ್ತಿಗೆ ಟ್ರಯಲ್ ಅರೆಸ್ಟ್ ಮಾಡಿದ್ದು 62 ಮೆಂಬರ್ಸು. ಬಂದವ್ರು ಕೊನೆ ಟ್ರಯಲ್ ಮುಗಿಯುವಷ್ಟೊತ್ತಿಗೆ 11 ಜನ. ಉಳಿದವ್ರು ಪ್ರೊಡ್ಯೂಸ್ ಆಗಲೇ ಇಲ್ಲ, ಪತ್ತೆ ಮಾಡೋಕ್ಕಾಗಲ್ಲ. ಆಮೇಲೆ ನಿದ್ರೆ ಬರೋದಿಲ್ಲ ಪರ್ಮನೆಂಟ್ಗೆ. ಇಟ್ ಈಸ್ ವೆರಿ ವೆರಿ ಡಿಫಿಕಲ್ಟ್ ಟಾಸ್ಕ್ ಟು ಐಡೆಂಟಿಫೈ ಎ ಹ್ಯೂಮನ್ ಬೀಯಿಂಗ್. ಯಾರೇ ಉಮೇಶ್ ಅವ್ರಿಗೆ ಪ್ರಶ್ನೆ. ಬಟ್ ಶ್ರೀಕಾಂತ್ ಪೂಜಾರಿ ಪ್ರಕರಣದಲ್ಲಿ ಆತನ ಗುರುತು ಪತ್ತೆ ಎಲ್ಲಿದ್ದಾರೆ ಏನು ಎಲ್ಲವೂ ಗೊತ್ತಿದೆ. ಸಾಕಷ್ಟು ಬಾರಿ ಸ್ಟೇಷನ್ ಬಂದಿದ್ದಾರೆ, ದಂಡ ಕಟ್ಟಿಸ್ಕೊಂಡಿದ್ದಾರೆ. ಈತನ ವಿರುದ್ಧವಾಗಿ ದಾಖಲಾಗಿರೋ 16 ಪ್ರಕರಣಗಳಲ್ಲಿ ಅನೇಕ ಖುಲಾಸೆ ಆಗಿದೆ. ಬಾಂಡ್ ಓವರ್ ಬರೆಸ್ಕೊಂಡಿದ್ದಾರೆ, ಹಾಗೆ ದಂಡ ಕಟ್ಟಿಸ್ಕೊಂಡಿದ್ದಾರೆ, ಕ್ಷಮೆ ಕೇಳಿದ್ದಾರೆ, ರಾಜಿ ಮಾಡಿಸ್ಕೊಂಡಿದ್ದಾರೆ. ಈತನನ್ನ ಅರೆಸ್ಟ್ ಮಾಡುವಂತ ದಾವಂತ ಈಗೇನಿತ್ತು ಅನ್ನೋದು ಬಿಜೆಪಿ ಪ್ರಶ್ನೆ. ನಮ್ಮದಲ್ಲಿ ರಾಮ ಜನ್ಮಭೂಮಿ ಒಂದ್ ನಿಮಿಷ ಲಿಸ್ಟ್ ಕೊಡಿ ಮೇಡಮ್. ನಾನು ಆ ಲಿಸ್ಟ್ ನೋಡಿದೆ. ಇದ್ರಲ್ಲಿ ಬಂದಿರತಕ್ಕಂಥದ್ದು 92 ಆದ್ಮೇಲೆ ಅವ್ರ ಮೇಲೆ ಬಂದಿರತಕ್ಕಂಥ ನೆಕ್ಸ್ಟ್ ಪ್ರಕರಣ 98, ಅದಾದ್ಮೇಲೆ 99. 6 ಇಯರ್ಸ್ ಯಾವುದೇ ಪ್ರಕರಣ ಈ ದಾಖಲಾತಿ ಪ್ರಕಾರ ಇಲ್ಲ. 6 ಇಯರ್ಸ್ ಆಗೋಗ್ಬಿಟ್ಟಿರ್ತದೆ. 6 ಇಯರ್ಸ್ ಅಲ್ಲಿ ಆಟ ಏನ್ ನಡೆದಿರ್ತದಲ್ಲ, ಅವಾಗ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಇರ್ತಕ್ಕಂಥ ಅಧಿಕಾರಿಗಳು ಹೇಳ್ಬೋದು ಏನೋ ಈ ತರ ಹೇಳ್ತಾ ಇದಾರೆ ಪೊಲೀಸರು, ಏನ್ ಗೊತ್ತಾಗಲ್ವ ಅಂತ. ಈಗ ಗೊತ್ತಾಗುತ್ತೆ. ಈಗ CCS ಸಿಸ್ಟಮ್ ಏನಿದೆಯೋ ಈಗ ಕೂತ್ಕೊಂಡ್ರೆ ಅಲ್ಲ ಬರಿತಿರ್ಲಿಲ್ಲ. ಪ್ರಕರಣಗಳು ನಡೆದಿದ್ದಾವೆ ಅಂತ ಬರಿತಿರ್ತೀವಿ. ಬಟ್ ರೆಗ್ಯುಲರ್ ಆಗಿ ಯಾರು ಕೋರ್ಟ್ ಹೋಗ್ತಾವ್ರೆ, 14-18 ಅಲ್ಲ 18ರಲ್ಲಿ ಖುಲಾಸೆ ಆಗಿದ್ದಾವೆ. ಅದ್ರ ಮಧ್ಯದಲ್ಲಿ 6 ಇಯರ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮಲ್ಲಿ ಅದನ್ನ ನಿರಂತರವಾಗಿ ಮಾನಿಟರ್ ಮಾಡ್ತಾ ಇರ್ತಕ್ಕಂಥವ್ರು, ಚೇಂಜ್ ಆಗ್ತಾ ಇರ್ತಕ್ಕಂಥದ್ದು ಆಗ್ತಾ ಇರ್ತದೆ. ಅದಾದ್ಮೇಲೆ ಪ್ರಕರಣಗಳು ದಾಖಲಾತಿಗಳು ಬಂದಿರ್ತವೆ. ಅಂದ್ರೆ ಪೊಲೀಸರಿಗೆ ಗೊತ್ತಿಲ್ಲ ಅಂತ ಅಲ್ಲ, ಈ ಪ್ರಕರಣದಲ್ಲಿ ಗೊತ್ತಿಲ್ಲದೆ ಇದ್ರೂ ಇರ್ಬೋದು, ಗೊತ್ತಿದ್ರೂ ಇರ್ಬೋದು. ಪಾಯಿಂಟ್ ಏನ್ ಗೊತ್ತಾ ಸರ್, ನೀವು ಸರ್ಕಾರದ ಪರ ಉತ್ತರ ನಾನು ನಿಮ್ಮಿಂದ ನಿರೀಕ್ಷೆ ಮಾಡ್ತಾ ಇಲ್ಲ. ನಾನು ನಿಮ್ಮನ್ನು ಕೇಳ್ತಿರೋದು ಇದು ಪ್ರಕರಣ ತೆಗೆದಿರ್ತಕ್ಕಂಥ ನೀವು ಪ್ರಾರಂಭದ ತಮ್ಮ ಮೊದಲ ಕಾಮೆಂಟ್ ಒಳಗಡೆ ಇರ್ತಕ್ಕಂಥ ಇದು ಉದ್ದೇಶಪೂರ್ವಕವಾಗಿ ಸೆಲೆಕ್ಟಿವ್ ಆಗಿ ಮಾಡಿರ್ತಕ್ಕಂಥದ್ದು ಅಂತ ನಾವು ಇಷ್ಟು ವರ್ಷಗಳ ನಂತರ ಸಾಮಾನ್ಯವಾಗಿ ಇಷ್ಟು ವರ್ಷಗಳ ನಂತರ ಇದು ನಿರಂತರವಾಗಿ, ಯಾಕೆಂದ್ರೆ ಅದನ್ನ ನಾನು ವಾರೆಂಟ್ ಏನಿರ್ತದಲ್ಲ ಅದನ್ನ ಇಶ್ಯೂ ಮಾಡಿರ್ತಕ್ಕಂಥದ್ನ ಅದನ್ನ ನೋಡಿ ಹೇಳ್ಬೋದು. ಅದ್ರ ಮೇಲೆ ರೀಶೂಡ್ ಆಗಿದ್ಯಾ ಇಲ್ಲ ಹೋಗಿ ಅಲ್ಲ ಅಕಸ್ಮಾತ್ ಬರ್ಸ್ಕೊಂಡ್ ಬಂದಿದ್ರೆ ಇಂಟೆನ್ಷನ್ ವಾರೆಂಟ್ ನ ಒಂದ್ ವೇಳೆ ರೀಇಶ್ಯೂ ಆಗಿ ಬಂದಿದ್ರೆ ಸುಮಾರು ವರ್ಷಗಳಿಂದ ರೀಇಶ್ಯೂ ಆಗಿ ಬರ್ತಾನೆ ಇದ್ದು ಅವ್ನ ಬ್ಯಾಗ್ ಅಲ್ಲಿ ಇತ್ತು ಅಂದ್ರೆ ಒಂದು 5-7 ವರ್ಷದಿಂದ ಇಟ್ ಇಸ್ ನಾಟ್ ಅನ್ ಇಂಟೆನ್ಷನ್. ಅಲ್ಲ ಆದ್ರೂ ಕೆಲವು ಪ್ರಕರಣಗಳು ಬರ್ತಾ ಮರ್ಡರ್ ಕೇಸ್ಗಳಲ್ಲಿ ಇರ್ತಕ್ಕಂಥವ್ರು ಹೋಗಿದೆ. ಕೆಲವು ಪ್ರಕರಣಗಳಲ್ಲಿ ಅದೇ ಪೊಲೀಸ್ ಠಾಣೆಯಲ್ಲಿ ದಸ್ತಗಿರಿ ಆಗಿ ಹೋಗಿರ್ತಕ್ಕಂಥವು ಇದಾವೆ ನಮ್ಮಲ್ಲಿ ಇದಾವೆ. 30 ವರ್ಷ ಆದ್ಮೇಲೆ ಸೂರ್ಯ ಮುಕುಂದರಾಜ್ ಅವರೇ, ತಂದೆಯವ್ರು ನಂಗೆ ಪರಿಚಯ, ನನ್ಗೆ ಹೇಳ್ತೀನಿ ಕೇಳಿ, ನಿಮ್ಗೆ ಹೇಳ್ತೀನಿ. ಅದಕ್ಕೆ ಅವ್ರು ನಿಮ್ ಸವಾಸ ಬಿಟ್ಬಿಟ್ಟವ್ರು. ನಾನು ನಿಮ್ಗೆ ಪ್ರಶ್ನೆ ಕೇಳ್ತಾ ಇರ್ತಕ್ಕಂಥದ್ದು, ಸುಮಾರು 2000 ಪ್ರಕರಣದಲ್ಲಿ ಹೈಕೋರ್ಟ್ ಬೇರೆ ಬೇರೆ ಪ್ರಕರಣದಲ್ಲಿ ಅದು ಕಾಂಟ್ರಾಕ್ಟ್ ಬೇಸಿಸ್ಸಿನ ನೌಕರರ ವಿಚಾರದೊಳಗಡೆ ಬೇರೆ ಬೇರೆ ನೌಕರದಲ್ಲಿ ಡೈಲಿ ವೇಜಸ್ HR ಗಳ ಬಗ್ಗೆ
ಈ ತರ 2,000 ಡಿಸಿಷನ್ಸ್ಗಳು ಕೊಟ್ಟಿದ್ದಾರೆ, ಅಂದ್ರೆ ಅವ್ರ ಪರವಾಗಿ ಕೊಟ್ಟಿದ್ದಾರೆ. ಅವ್ರಿಗೆ ರಿಯಂಬರ್ಸ್ ಮಾಡಿ, ಹಣ ಕೊಡಿ, ದುಡ್ಡು ಕೊಡಿ, ಕೆಲಸ ಕಾಯಂ ಮಾಡ್ಕೊಳ್ಳಿ ಅಂತೇಳಿ ಈ ತರ ಅನೇಕ ಪ್ರಕರಣಗಳಲ್ಲಿ ಕೋರ್ಟ್ ಸರ್ಕಾರ ಕೇಳಿದೆ. ಅದು ಈ ತರದೇ ಸೀರಿಯಸ್ನೆಸ್ ಅಲ್ಲಿ ಸರ್ಕಾರ ತಗೊಂಡಿದೆಯಾ? ಅಲ್ಲ, ಈಗ ಈಗ ಉತ್ತರ ಕೊಡ್ಬೋದಾ? ಅಲ್ಲ, ನಿಮ್ಮನ್ನೇ ಕೇಳಿದ್ದು. ಅಲ್ಲ, ಅದಕ್ಕೆ ಈಗ ಇತ್ತೀಚೆಗೆ ಒಂದು 4 ದಿವಸದ ಕೆಳಗಡೆ ಅಡ್ವೊಕೇಟ್ ಜನರಲ್ ಒಂದು ಪತ್ರ ಬರೆದಿದ್ದಾರೆ ಸರ್ಕಾರಕ್ಕೆ. 2,500 ಕಂಟೆಂಪ್ಟ್ ಆಫ್ ಕೋರ್ಟ್ ಕೇಸ್ಗಳು ಪೆಂಡಿಂಗ್ ಇದಾವೆ, ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ನಮ್ಗೆ ಅಫಿಡವಿಟ್ಗಳು ಕೊಡ್ತಾ ಇಲ್ಲ ಅಂತ. ನೀವು ಕೋರ್ಟಿನ ವಿಚಾರದಲ್ಲಿ ನಿಮ್ ಸರ್ಕಾರ ಇರ್ಬೋದು, ನಿಮ್ಮಲ್ಲೂ ಕೂಡ ಅಡ್ವೊಕೇಟ್ ಜನರಲ್ ಇದ್ರು, ನಮ್ಮಲ್ಲೂ ಅಡ್ವೊಕೇಟ್ ಜನರಲ್ ಇದ್ದಾರೆ. ಒಂದ್ ನಿಮಿಷ ಇರಿ, ನಾನು ಹೇಳ್ತೀನಿ, ಬಹಳ ಸ್ಪಷ್ಟವಾಗಿದೆ. ಈ ಡಿಸಿಷನ್ಸ್ಗಳಿಗೆ ಸರ್ಕಾರಕ್ಕೆ ಯಾಕೆ ಆಸಕ್ತಿ ಇಲ್ಲ? ಒಂದ್ ನಿಮಿಷ, ಅದೇ ಕೇಸಲ್ಲಿ ನಾನು ಇನ್ನೊಂದು ಪಟ್ಟಿ ಇದೆ ನನ್ನ ಹತ್ರ. 2023ನೇ ಸಾಲಿನಲ್ಲಿ ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಒಟ್ಟು 26 LPC ಪ್ರಕರಣಗಳಲ್ಲಿ ದಸ್ತಗಿರಿ ಮಾಡಲಾದ ಒಟ್ಟು 36 ಆರೋಪಿತರ ವಿವರ ಅಂತ ಇದೆ. ಅದರಲ್ಲಿ ಇವರು ಬಂದಿದ್ದು ಶ್ರೀಕಾಂತ್ 32ನೇ ಆರೋಪಿ. ಇನ್ನೊಬ್ಬರು ಆರೋಪಿ ಹೆಸರು ಹೇಳ್ತೀನಿ ನಿಮಗೆ. ಅವ್ರ ಹೆಸರು ದೊಂಬಿ ಪ್ರಕರಣದಲ್ಲಿ ರಮೇಶ್, ತಂದೆ ದತ್ತಾತ್ರೇಯ ಕುಲಕರ್ಣಿ ಅಂತ. ಇವ್ರನ್ನೂ ಅರೆಸ್ಟ್ ಮಾಡಿದ್ದಾರೆ. ಇವ್ರನ್ನ ಕೇಳಿಸ್ಕೊಳ್ಳಿ, ಒಂದು ನಿಮಿಷ, ನಾನು ಮಾತು ಮುಗಿಸ್ಬಿಡ್ತೀನಿ, ಆಮೇಲೆ ನೀವು ಮಾತಾಡ್ಕೊಳ್ಳಿ. ರಮೇಶ್ ಅವ್ರನ್ನೂ ಅರೆಸ್ಟ್ ಮಾಡಿದ್ದಾರೆ. ನ್ಯಾಯಾಲಯದ ಪ್ರಕ್ರಿಯೆ ಹೆಂಗಾಗುತ್ತೆ ಅಂದರೆ, ಯಾರು ಇದು ವಾರೆಂಟ್ ಆಗಿರುತ್ತೆ ಅವ್ರಿಗೆ ನಾನ್ ಬೇಲೆಬಲ್ ವಾರೆಂಟ್ ಆಗಿರುತ್ತೆ, ನ್ಯಾಯಾಲಯದ ಮುಂದೆ ಹಾಜರುಪಡಿಸ್ತಾರೆ, ವಾರೆಂಟ್ನ ರೀಕಾಲ್ ಮಾಡಿಸ್ತಾರೆ, ಬೇಲ್ ಬಾಂಡ್ ಬರ್ಸ್ಕೊಂಡು ಕಳಿಸ್ತಾರಪ್ಪ. ಇದ್ರಲ್ಲಿ ಯಾಕೆ ಈ ಶ್ರೀಕಾಂತ್ ಕುಲಕರ್ಣಿ ಪ್ರಕರಣದಲ್ಲಿ ಯಾಕೆ ಆಗ್ತಾ ಇಲ್ಲ? ರಮೇಶ್ ಶ್ರೀಕಾಂತ್ ಕುಲಕರ್ಣಿ ಇಬ್ರು ಕರ ಸೇವಕರಾದ್ರೆ ಇದ್ರೊಳಗೆ ರಮೇಶ್ ಒಂದು ನನಗನ್ಸೋ ಪ್ರಕಾರ ಹೇಳ್ಬಿಡ್ತೀನಿ, ಫೈನಲ್ ಮುಗಿಸ್ಬಿಡ್ತೀನಿ. ಮಹೇಶ್ ತೆಂಗಿನಕಾಯಿ ಅವ್ರ ಮನೆಗೆ ಹೋಗ್ತಾರೆ, ಪ್ರಹ್ಲಾದ್ ಜೋಶಿ ವಿಚಾರನ ಇಟ್ಕೊಂತಾರೆ. ಮಹೇಶ್ ತೆಂಗಿನಕಾಯಿ ಅವ್ರ ಮಗನಿಗೆ ಹೇಳ್ತಾರೆ, ಮಂಜುನಾಥ್ಗೆ, ನೋಡಪ್ಪ ಇದನ್ನೆಲ್ಲ ನಾವು ನೋಡ್ಕೊಂತೀವಿ, ನೀನು ಬೇಲ್ ಮಾಡಿಸ್ಕೊಳ್ಳೋದು ಬೇಡ, ಇದು ಮಾಡಿಸ್ಕೊಳ್ಳೋದು ಬೇಡ ಅಂತ ಹೇಳ್ತಾರೆ. ಇದರಲ್ಲಿ ಯಾರು ಇದನ್ನ ರಾಜಕೀಯ ಮಾಡ್ತಾ ಇರೋದು ಅಂದರೆ, ರಮೇಶ್ಗೊಂದು ನ್ಯಾಯ, ರಮೇಶ್ ಕುಲಕರ್ಣಿಗೊಂದು ನ್ಯಾಯ, ಶ್ರೀಕಾಂತ್ಗೆ ಪ್ರಕರಣಗಳು ಬಾಕಿ ಇರುವಂಥ ಶ್ರೀಕಾಂತ್ಗೊಂದು ನ್ಯಾಯ. ನಿಮ್ಮ ನಿಜವಾಗ್ಲೂ ನೀವು ಬದ್ಧತೆ ಇದ್ದಿದ್ರೆ ಒಬ್ಬ ಲಾಯರ್ ಇಟ್ಬಿಟ್ಟು ವಾರೆಂಟ್ ರೀಕಾಲ್ ಮಾಡಿಸಿದ್ರೆ ಆಗೋಗಿರೋದಪ್ಪ. ಡಿಜೆಹಳ್ಳಿ ಪ್ರಕರಣ, ಪ್ರತಿ ಒಂದು ಪ್ರಕರಣದೊಳಗಡೆನೂ ಕೂಡ ಏನು ಆಸಕ್ತಿಯಿಂದ ಈ ಸರ್ಕಾರದ ಅಂದ್ರೆ ಸಿದ್ದರಾಮಯ್ಯನವ್ರದಂತ ಇರ್ಬೋದು, ಅವ್ರಿಗೆ ಬಿಡುಗಡೆ ಮಾಡಿ ಅವ್ರಿಗೆ ಲೀಗಲ್ ಅಸಿಸ್ಟೆನ್ಸ್ ಕೊಟ್ಟು ಅವ್ರ ಹೊರಗಡೆ ಬಂದಂತವ್ರಿಗೆ ಪಟಾಕಿ ಹೊಡೆದು ಅವ್ರಿಗೆ ಹಣಕಾಸು ಹಣಕಾಸು ಲೀಗಲ್ ಅಸಿಸ್ಟೆನ್ಸ್ ಯಾರು ಮಾಡಿದ್ರು? ನೇರವಾಗಿ ಕಾಂಗ್ರೆಸ್ ಅವತ್ತು ದಲಿತ ನಾಯಕ ಅಖಂಡ ಶ್ರೀನಿವಾಸ ಮೂರ್ತಿ ಮನೆಯನ್ನ ಸುಟ್ಟಾಕ್ದಂತ ಸಂದರ್ಭದಲ್ಲಿ ಇವತ್ತು ಸಹ ಈ ನಿಮಿಷ ಜಿಹಾದಿ ಶಕ್ತಿಗಳ ಪರವಾಗಿ ಕೇವಲ ಒಂದು ಪಂಥದ ಮುಖ್ಯಮಂತ್ರಿಯೋ ಅಥವಾ ರಾಜ್ಯದ ಸಮಸ್ತ ಜನರ ಕೇಳಿಸ್ಕೊಳ್ಳಿ. ಸೂರ್ಯ ಮುಕುಂದ್ ಅವರ ನಾವು
ನಿಮಿಷ ರಜಾಕ್ ಪ್ರಶ್ನೆ ನನ್ನ ಆರೋಪ ಏನಂದ್ರೆ